ಚಿಕ್ಕಬಳ್ಳಾಪುರ ತಾಲೂಕಿನ ಶ್ರೀ ಭೋಗನಂದೀಶ್ವರನ ಜಾತ್ರಾ ಮಹೋತ್ಸವದಲ್ಲಿ ಅಂಗಡಿಗಳನ್ನು ಇಟ್ಕೊಂಡಿದ್ದ ವ್ಯಾಪಾರಿಗಳ ಬಳಿ ಸುಂಕ ವಸೂಲಿಗೆ ಗುತ್ತಿಗೆದಾರ ಹೇಗೆ ಅವೈಜ್ಞಾನಿಕವಾಗಿ ನಿರ್ಧಾರ ಮಾಡಿದ್ದಾನೆ ಅನ್ನುವಂತಹ ವಿಚಾರದ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ವಿಸ್ತೃತವಾಗಿ ವರದಿ ಮಾಡಿತ್ತು. ಇದು ವಸೂಲಿ ಅನ್ನೋದಕ್ಕಿಂತ ಹೆಚ್ಚು ಹಗಲು ದರೋಡೆ ಸುಲಿಗೆ ಆಗ್ತಾ ಇದೆ ಅನ್ನುವಂತಹ ವಿಚಾರವನ್ನು ಸಾಕ್ಷಿ ಸಮೇತ ಬಿತ್ತರಿಸಿತ್ತು. ಈಗ ನಮ್ಮ ವರದಿಯ ಇಂಪ್ಯಾಕ್ಟ್ ಆಗಿದೆ. ವರದಿ ಬಳಿಕ ಎಚ್ಚೆತ್ತುಕೊಂಡಿರುವಂತಹ ಚಿಕ್ಕಬಳ್ಳಾಪುರದ ಜಿಲ್ಲಾಧಿಕಾರಿ ಮುಜರಾಯಿ ತಹಸೀಲ್ದಾರ್ಗೆ ಸಮಗ್ರ ವರದಿ ಕೊಡುವಂತೆ ಸೂಚನೆ ಕೊಟ್ಟಿದ್ದಾರೆ. ಮುಜರಾಯಿ ತಹಸೀಲ್ದಾರ್ ರುಕ್ಮಿಣಿ ಅವರು ಹಿತೇಶ್ ಗೌಡಗೆ ನೋಟಿಸ್ ಕೊಟ್ಟು 24 ಗಂಟೆಯೊಳಗೆ ಲಿಖಿತ ಸಮಜಾಯಿಷಿ ಕೊಡುವಂತೆ ತಿಳಿಸಿದ್ದಾರೆ. ಇದರಿಂದ ವ್ಯಾಪಾರಸ್ಥರು ಕೂಡ ನಿಟ್ಟುಸಿರು ಬಿಡ್ತಾ ಇದ್ದಾರೆ. ಸಾವಿರಾರು ಜನರಿಗೆ ಅಲ್ಲಿ ನಷ್ಟ ಆಗ್ತಾ ಇದೆ. ಮತ್ತೆ 10 ರೂಪಾಯಿ ಇಸ್ಕೊಳ್ಬೇಕಾದ ಜಾಗದಲ್ಲಿ 1000 ರೂಪಾಯಿನ ಇಸ್ಕೊಳ್ತಾ ಇದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಶೀದಿ ಸಮೇತ ನಾವು ತೋರಿಸಿದ್ವಿ. ಏನು ನಿನ್ನೆ ಪಬ್ಲಿಕ್ ಟಿವಿಯಲ್ಲಿ ವರದಿಯಾಗಿತ್ತು. ಈ ಥರ ನಂದಿ ಜಾತ್ರೆಗೆ ಅಂಗಡಿ ಸುಂಕ ವಸೂಲಿ ಮಾಡೋರು, ಗುತ್ತಿಗೆದಾರರು ಹೆಚ್ಚಾಗಿ ವಸೂಲಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು, ಅದು ಸಂಬಂಧಪಟ್ಟಂಗೆ ಇವತ್ತು ಯಾರಿದ್ದಾರೆ ಪಬ್ಲಿಕ್ಸು ಅಂಗಡಿ ಯಾರು ಇಟ್ಟಿದ್ರು ಅವ್ರನ್ನ ಕರೆಸಿದ್ವಿ ಆಫೀಸ್ಗೆ ಮಾತಾಡೋಕ್ಕೆ. ಮತ್ತು ಅವರು ಗುತ್ತಿಗೆದಾರರನ್ನು ಕರೆಸಿದ್ವಿ. ಗುತ್ತಿಗೆದಾರರು ಅವರ ವಿವರಣೆ ಕೊಟ್ಟಿದ್ದಾರೆ. ಮತ್ತು ಪಬ್ಲಿಕ್ಸು ಏನೋ ನಾವು ಜನಗಳನ್ನ ದೌರ್ಜನ್ಯ ಮಾಡಿ ಸುಂಕ ವಸೂಲಿ ಮಾಡ್ತಾ ಇದೀರಿ ಅಂತ, ಬಡವರು ಬಗ್ರು ಅಂಥವ್ರು ಗೌರ್ಮೆಂಟ್ಗೆ ಹೇಳಿ ಸುಂಕನ ಫ್ರೀ ಮಾಡಿಸ್ಬೇಕು, ಆಯ್ತಾ? ಇಲ್ಲ ಅಂದರೆ ಜನಗಳಿಗೆ ಕೆಪಾಸಿಟಿ ಇಲ್ಲ ಅಂದಮೇಲೆ ಇದಕ್ಕೆ ಬರಬಾರ್ದು. ನಂದಿ ಜಾತ್ರೆಯಲ್ಲಿ ಸುಂಕ ಜಾಸ್ತಿ ಆಗೋಗೈತೆ ಅಂದಮೇಲೆ